DKVK 1200 ಎಕರೆ ಇದೆ. ತೋಟಗಾರಿಕೆಯಲ್ಲಿ 157 ಎಕರೆ ಇದೆ. ಇಲ್ಲಿ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ 3 ಮ್ಯಾಂಡೇಟ್ ಅಂತಿದೆ ಪ್ರೋಗ್ರಾಮ್: ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ. ಬೋಧನೆಯಲ್ಲಿ ನಾವು ಇಲ್ಲಿ ತೋಟಗಾರಿಕೆಯಲ್ಲಿ 5 ವಿಭಾಗಗಳಿದ್ದಾವೆ. ವೆಜಿಟೇಬಲ್ ಸೈನ್ಸು ಅಂದರೆ ತರಕಾರಿ ಬಗ್ಗೆ, ಹಣ್ಣಿನ ಬೆಳೆಗಳ ಬಗ್ಗೆ, ಮತ್ತು ಹೂವು ಮತ್ತು ಅಲಂಕಾರಿಗಳು, ಮತ್ತು ಮೆಡಿಸಿನ್ ಆ್ಯಂಡ್ ಆರೋಮ್ಯಾಟಿಕ್ಸು, ಮತ್ತು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತಲೂ ಇದು 5 ಬಗ್ಗೆ ಇಲ್ಲಿ ಬ್ರಾಂಚಸ್ ಆಫ್ ಹಾರ್ಟಿಕಲ್ಚರ್ ಅಂತ. ಮತ್ತು ನಾವಿಲ್ಲಿ ತೋಟಗಾರಿಕೆ 1965ರಲ್ಲಿ ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಆವಾಗಿಂದ ಇಲ್ಲಿವರೆಗೂ ಸುಮಾರು 320 ತಳಿಗಳನ್ನ ಬಿಡುಗಡೆ ಮಾಡಿದ್ವಿ ಎಲ್ಲ ಬೆಳೆಗಳಿಂದ. ತೋಟಗಾರಿಕೆ ಸಂಬಂಧಪಟ್ಟಂಗೆ 35 ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ತಳಿಗಳು ತರಕಾರಿ ಇರ್ಬೋದು, ಎಲ್ಲ ಬೇರೆ. ಸೊ ಇದಿಷ್ಟು ಇದರಲ್ಲಿ ಸಂಶೋಧನೆ. ವಿಸ್ತರಣೆ ಅಂದರೆ ನಿಮ್ಗೆ ಗೊತ್ತಲ್ವಾ, ಏನು ಹೊಸದಾಗಿ ಟೆಕ್ನಾಲಜಿ ಡೆವಲಪ್ ಮಾಡ್ತೀವಿ ಅದನ್ನು ರೈತರಿಗೆ ಸಂಶೋಧನೆ ತಲುಪಿಸೋದು. ಇದಿಷ್ಟು ನಮ್ಮದು ಮ್ಯಾಂಡೇಟ್. ಇದ್ರ ಜೊತೆಗೆ ನಾವಿಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಪೂರ್ವ ಒಣವಲಯ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಎಷ್ಟಿದೆ ಹೇಳಿದ್ರೆ ಈ ಒಂದು ಭಾಗಕ್ಕೆ ಸೂಕ್ತವಾದಂಥ ಬೆಳೆಗಳು ಏನೇನಿದ್ದಾವೆ ಅದ್ರ ಬಗ್ಗೆ ನಾವಿಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಏನೇನು ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಇವೆಲ್ಲ ನಾವೇನು ಮಾಡ್ತಾಯಿದ್ವಿ, ಮಲ್ಟಿಪ್ಲೈ ಮಾಡ್ತಾಯಿದ್ವಿ, ಅಭಿವೃದ್ಧಿ ಮಾಡಿಬಿಟ್ಟು ರೈತರಿಗೆ ನಾವು ಇಲ್ಲಿ ಸೇಲ್ ಮಾಡ್ತಾಯಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇಲ್ ಮಾಡ್ತೀವಿ. ಆ್ಯಕ್ಚುಲಿ ಈಗ ಬಾಗಲಕೋಟೆ ಯೂನಿವರ್ಸಿಟಿ ಸಪ್ರೇಟ್ ಆದಮೇಲೆ ನಾವಿಲ್ಲಿ ಅಷ್ಟು ಹೆಚ್ಚಿಗೆ ಮುತುವರ್ಜಿ ಅಂದರೆ ಮಾಡ್ತಾಯಿದ್ದೀವಿ. ಬಟ್ ಈಗ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ರೀಜನಲ್ ಕ್ಯಾಂಪಸ್ ಇಲ್ಲಿ ನಿಮಗೆ ಈಗ ನಾವು ಹೋಗ್ತಾ ನೋಡ್ಬೋದು. ನಾವು ಒಂದು ರಿವಾಲ್ವಿಂಗ್ ಫಂಡಲ್ಲಿ ಮೆಡಿಸಿನ್ ಆ್ಯಂಡ್ ಆರೋಮ್ಯಾಟಿಕ್ಸ್ ಮತ್ತು ಅಲಂಕಾರಿಕ ಬೆಳೆಗಳನ್ನ ಈಗ ನಾವು ನೋಡೋಣ. ಗ್ರಾಫ್ಟೆಡ್ ಎಲ್ಲ ಗೊಟ್ಟಿಪುರದ ಅಲ್ಲೇ ಹೊಸಪೇಟೆ ಹತ್ರ ಇದೆಲ್ಲ ಗ್ರಾಫ್ಟೆಡ್. 100 ರೂಪಾಯಿ ಒಂದು ಗಿಡಕ್ಕೆ. ಯಾರಾದರೂ ಪರ್ಚೇಸ್ ಮಾಡೋರು ಇದ್ರೆ ಮಾಡ್ಬೋದು ಇಲ್ಲಿ. ಸರ್ ಇದ್ರ ಪ್ರಾಮುಖ್ಯತೆ ಏನೂ ಇಲ್ಲ. ಫೋಟೋ ಅಲ್ಲ ಮತ್ತೆ ನಿಮ್ಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಕಲರ್ ರೆಡ್ ಇದೆ ಅಲ್ಲ, ಮಾಮೂಲಿ ಬ್ರೌನ್ ಕಲರ್. ಸಕ್ಕರೆ ಅಂಶ ಎಷ್ಟು? ಹುಳಿ ಅಂಶ ಸಾಮಾನ್ಯವಾಗಿ ನಿಮ್ಗೆ ಅಂಶ ಎಷ್ಟಿರ್ತದೆ? ಹುಳಿ ಅಂಶ ಜಾಸ್ತಿ ಸಾಮಾನ್ಯವಾಗಿ ತಡೆಗಟ್ಟುವ ಶಕ್ತಿ ಇದೆ. ಇದು ಡ್ರೈಲ್ಯಾಂಡ್ ಶೂಟಬಲ್ ಆರ್ಟಿಕಲ್. ಬೇಸಿಕಲಿ ಇದು ಡ್ರೈಲ್ಯಾಂಡ್ ಆರ್ಟಿಕಲ್ಚರ್. ಒಣಭೂಮಿಗೆ ಇದು ಕಡಿಮೆ ಮಳೆ ಬೀಳ್ತಕ್ಕಂಥ, ಕಡಿಮೆ ಮಳೆ ಬಿದ್ದರೆ ಸಾಕು. ಇದು ಅಂದರೆ ಎಸ್ಟಾಬ್ಲಿಷ್ ಆಗಬೇಕಾದ್ರೆ 2 ವರ್ಷ ನೀವು ಕಾಪಾಡಬೇಕು. ಎಷ್ಟು ಮಿಲಿಮೀಟರ್ ಮಳೆ ಬೀಳ್ತದೆ? ಇದು ನಿಮ್ಮ ಕೋಲಾರ್ಗೆ ಎಷ್ಟು ಮಳೆ ಮೀಟರ್ ಹೇಳಿಲ್ವ ನಿಮಗೆ? 700 to 800 ಮಿಲಿಮೀಟರ್ ಅಷ್ಟು ನೀವು ಬಟ್ಟು 3 ವರ್ಷ ನೀವು ಕಾಪಾಡಲೇಬೇಕು ಬೇಸಿಗೆಯಲ್ಲಿ. ಸೊ ಇಷ್ಟು ಈ ಒಂದು ಭಾಗಕ್ಕೆ ನಿಮಗೆಲ್ಲ ಕೋಲಾರ ಈ ಕಡೆ ಎಲ್ಲ ಇದೆ ತಾನೆ ನಿಮಗೆ, ಚಿಂತಾಮಣಿ ಕಡೆ. ಹಾಗಾಗಿ ಇದು ಮೇನ್ ಇದು ಹುಳಿ ಅಂಶ. ಸೊ ಇದು ಅದಕ್ಕೆ ಹುಳಿ ಅಂತಾನೆ ಇದು ಟ್ಯಾಮ್ರೆಂಟ್ ಇರೋದು ಫಾರ್ ಓನ್ಲಿ ಫಾರ್ ಸೋಪ್ ಪರ್ಪಸ್. ಆಯ್ತಾ? ನೆಕ್ಸ್ಟ್ ಇದು ಬಾಲಾಜಿ ನಿಂಬೆ ವೆರೈಟಿ. ಇದು ನಿಂಬೆ ಬಾಲಾಜಿ ಇದು ನಿಮಗೆ ಇಲ್ಲ, ನಾವು ಇದನ್ನ ಬೀಜ ತಂದು ಸಸಿ ಮಾಡಿದ್ದೀವಿ. ಇದನ್ನ ಆಂಧ್ರದಿಂದ. ಇದು ನಿಮಗೆ 3 ವರ್ಷಕ್ಕೆ ಫಸಲು ಬರುತ್ತೆ. ಓಕೆ. ಸೊ ಇದನ್ನು ನೀವು ಮೇಂಟೈನ್, ಇದು ಅಷ್ಟೇ ನೀವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ನಿಮ್ಮ ಫೀಲ್ಡಲ್ಲಿ ಅದೇ ನೀವು ಬಿಜಾಪುರ ಆ ಕಡೆಗೆಲ್ಲ ಹೋದ್ರೆ ನಿಮ್ಗೆ ಸುಮಾರು ಒಂದು 10-20 ಸಾವಿರ ರೆಕಾರ್ಡ್ ಒಂದು ಕಾಯಿಲೆ ಇದೆ. ನಮ್ಮ ಹಳ್ಳಿಗಳಲ್ಲಿ ನಾಟಿ ಮಾಡ್ತಾರೆ, ಕಟ್ಟಿ ಎಲ್ಲ ಒಣಗ್ತಾ ಇದೆ. ಅದು ಡೈಬ್ಯಾಕ್ ಅಂತ ಡೈಬ್ಯಾಕ್ ಬರುತ್ತೆ, ಅದು ಹೋಗ್ಬಿಡುತ್ತೆ. ಬಟ್ ಇದಕ್ಕೆಲ್ಲ ನೀರು ಬಹಳ ಇಂಪಾರ್ಟೆಂಟ್, ಬೇಸಿಗೆಯಲ್ಲಿ ಕೊಡಬೇಕು. ಸೊ ಇದು ಒಂದು ಒಳ್ಳೆ ಏನೋ ಈ ಒಂದು ಭಾಗಕ್ಕೆ ನಾವು ಇದನ್ನು ಸುಮಾರು ಜನ ಅಂತರ್ಬೆಳೆಯಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಅಂತರ್ಬೆಳೆ ತೆಂಗಿನಲ್ಲಿ ಇವೆಲ್ಲ ಸಪ್ರೇಟ್ ಮಾಡ್ಬೋದು. ಹೇಳ್ಬಿಟ್ಟು ಒಂದೇ ಒಂದು ಡ್ರೈ ಬ್ಯಾಕಿಗೆ ಏನು ಟ್ರೀಟ್ಮೆಂಟ್? ಡ್ರೈ ಬ್ಯಾಕ್ ಅಂತಂದರೆ ಇದು ಆ್ಯಕ್ಚುಲಿ ಇದನ್ನು ನೀವು ಪೇಸ್ಟ್ ಮಾಡ್ತಾರೆ, ಫಂಜಿಸೈಡ್ ಪೇಸ್ಟ್ ಮಾಡಿ ಅದನ್ನು ಮುರಿದು ಬಿಡಬೇಕು. ಡ್ರೈ ಬ್ಯಾಕ್ ಅಂದರೆ ಮುರಿದೋಗಿ ಮೇಲೆ ಒಣ್ಕೊಂಡ್ಬರ್ದು ಮುರಿದಾಕಬೇಕು. ಆ ಭಾಗಕ್ಕೆ ಪೇಸ್ಟ್ ಮಾಡಿಬಿಟ್ಟು ಹಚ್ಚಬೇಕು. COC ಸಾಕು, COC ಬ್ಯಾವಿಸ್ಟಿನ್ನು ಪೇಸ್ಟ್ ಮಾಡಿಬಿಟ್ಟು ಬೋರ್ಡೋ ಮಿಕ್ಸರ್ ಏನಂತ ಅಷ್ಟು ಸ್ಪೆಸಿಫಿಕ್ ಆಗಿ ಏನು ಬೇಡ. ಜಸ್ಟ್ ನೀವು ಬ್ಯಾವಿಸ್ಟಿನ್ನು ಇದೆಲ್ಲ ನೀವು ಇದು ಮಾಡಿ ಪೇಸ್ಟ್ ಮಾಡೋಕ್ಕಿದೆ ಸಾಕು. ಬಟ್ ಅದು ಮುರಿದು ಡೈಬ್ಯಾಕ್ ಅಂದರೆ ಕಟ್ ಮಾಡಬೇಕು. ಅದು ಕಟ್ ಮಾಡಿಬಿಟ್ಟು ಅಲ್ಲಿಗೆ ಪೇಸ್ಟ್ ಮಾಡಿ ವಾರ್ಷಿಕವಾಗಿ ಅಂತಂದರೆ ನೀವು ಮೇಂಟೈನ್ ಮಾಡ್ತೀರ. ಬರೋದು ಮೀಡಿಯಮ್ ಬರುತ್ತೆ 200, 250, 300 ನೀವು ಸಾಯಿಲ್ ಫರ್ಟಿಲಿಟಿ ನೀವು ಗೊಬ್ಬರ ಕೊಟ್ಟು ಅದ್ರ ಮೇಲೆ ಇದು ಎಷ್ಟು ಕಾಯಿ 200, 250 ಬರುತ್ತೆ ನಿಮಗೆ 3 ವರ್ಷ ಆದಮೇಲೆ. ವರ್ಷಕ್ಕೆ 350
ನೀವು ಅದನ್ನ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಈಗ ನೀವು ಹೆಂಗ್ ಮೇಂಟೈನ್ ಮಾಡ್ತಾರೋ 250 500 ಆ ಥರ ಆಗುತ್ತೆ. ಇದು ಟ್ರೈನಿಂಗ್ ಮ್ಯಾಂಡೇಟರಿ ಸರ್. ಟ್ರೈನಿಂಗ್ ಪ್ರೂನಿಂಗ್ ಮಾಡಬೇಕು. ಸ್ವಲ್ಪ ಏನಾದ್ರು ಅನ್ವಾಂಟೆಡ್ ಕೆಲವೊಂದು ಡ್ರೈ ಆಗ್ತಾ ಇರ್ತದೆ, ಅವೆಲ್ಲ ಪ್ರೂನ್ ಮಾಡ್ಕೊಂತಾರೆ. ಸ್ವಲ್ಪ ಡೌಟ್ ಇದೆಯಾ ಇದ್ರ ಬಗ್ಗೆ? ನಿಮ್ಮ ಕಡೆ ಜಾಸ್ತಿ ಬೆಳಿತಾರಲ್ಲ ಅದಕ್ಕೆ ಇದ್ರ ಬಗ್ಗೆ ಡೌಟ್ ಇದ್ರೆ ಯಾಕಂದ್ರೆ ಪೋಷಕಾಂಶಗಳ ಕೊರತೆಯಿಂದಾನು ಉದುರೋಗುತ್ತೆ. ಕ್ಲೈಮೇಟ್ ಅತಿ ಎಕ್ಸಸ್ ಟೆಂಪರೇಚರ್ ಆದ್ರೂ ಉದುರೋಗುತ್ತೆ. ಇದೆರಡು ಎಕ್ಸ್ಟ್ರೀಮ್ ಇದೆ ಆಯ್ತಾ. ಇದರಲ್ಲಿ ಬರೋದಂದ್ರೆ ಪೋಷಕಾಂಶಗಳು ಕೊರತೆಯಿಂದ ಮತ್ತೆ ಹೈ ಟೆಂಪರೇಚರ್ ಇದ್ರು ಕಾಮನ್ ಆಗಿ ಎಲ್ಲ ಬೆಳೆಗಳಲ್ಲೂ ಎಕ್ಸ್ಟ್ರೀಮ್ ಟೆಂಪರೇಚರ್ ಸೊ ಅದು ಮೇ ಬಿ ಆ ಥರ ಇರ್ಬೋದು. ನೆಕ್ಸ್ಟ್ ಮೈಕ್ರೋ ಅದು ಬೇರೆ ಬೇರೆ ಬೆಳೆಗಳಲ್ಲಿ ಈಗ ಬೋರಾನ್ ಡಿಫಿಷಿಯನ್ಸಿ, ಅಡಿಕೆಯಲ್ಲಿ ಬೋರಾನ್ ಡಿಫಿಷಿಯನ್ಸಿ ಆದರೆ ಕಾಯಿಗಳು ಉದುರೋಗ್ತವೆ ಮತ್ತು ಸ್ಪ್ಲಿಟ್ ಆಗುತ್ತೆ ನೆಟ್ಟುನುವೆ. ಸೊ ಹಂಗಾಗಿ ಅದನ್ನು ಸಾಮಾನ್ಯ ಜನರಲ್ ಆಗಿ ಅದು, ಬಟ್ ಬೇರೆ ಪ್ರಾಬ್ಲಮ್ಮು ಇದ್ರೂ ಇರ್ಬೋದು ಅಂತ. ಸೊ ಇದಿಷ್ಟು ಮನೆ ಹತ್ರ ನೀವು ಹಾಕೊಳ್ಳೋದು ಅಂತಂದರೆ ಟೇಸ್ಟ್ ಮಾಡಲಿಕ್ಕೆ ಇದನ್ನು ಹುಳಿನೇ ಕಿರುನೆಲ್ಲಿ ಅಂತೀವಿ, ಗೂಸ್ಬೆರಿ. ಆಮೇಲೆ ಇದು ಲಕ್ಷ್ಮಣ ಫಲ ಇಲ್ಲ ಇದು ಸೀಡ್ಲಿಂಗ್ ಬರುತ್ತೆ. ಲಕ್ಷ್ಮಣ ಫಲ ಗೊತ್ತಲ್ಲ ನಿಮ್ಗೆ? ಲಕ್ಷ್ಮಣ ಫಲ ಇದು ಸೀತಾಫಲ ಬೇರೆ. ಇದು ದಪ್ಪ ಬರುತ್ತೆ ಸರ್, ಶೆಲ್ಲು ದಪ್ಪ. ಜಾಸ್ತಿ ಇತ್ತೀಚೆಗೆ ಅದನ್ನ ಸಾಕಷ್ಟು ಜನ ತಗೊಂಡು ಹೋಗ್ತಾರೆ. ಟೇಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ. ಆಂಟಿ ಕ್ಯಾನ್ಸರ್ಸ್ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿಂತಾರೆ. ಎಲೆ ಕಷಾಯ ಮಾಡ್ಕೊಂಡು ಕುಡಿಸ್ತಾರೆ ಇದಕ್ಕೆ. ಸೊ ಇದು ಬಹಳ ಹಾಗಾಗಿ ಇದನ್ನ ರೈತರು ಜಾಸ್ತಿ ತಗೊಂಡು ಹೋಗ್ತಾರೆ. 4 ಅಲ್ಲೇ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಇವೆಲ್ಲ ಒಂದೇ ಫ್ಯಾಮಿಲಿಗೆ ಬರ್ತವೆ. ಎಲ್ಲ ಒಂದೇ ಲಕ್ಷ್ಮಣನ ಹೆಸರು. ಓಕೆ, ಇದು ಆಯ್ತಾ. ನೆಕ್ಸ್ಟ್ ಕಾಫಿ. ಈಗೆಲ್ಲ ಮಲೆನಾಡಲ್ಲಿ ಬಿಟ್ಟು ಬಯಲುಸೀಮೆಯಲ್ಲೂ ಕಾಫಿ ಬರ್ತಾ ಇದೆ ಚೆನ್ನಾಗಿ. ಕಾಫಿ ಅರೇಬಿಕಾ, ಕಾವೇರಿ. ಇದು ಪರ್ಟಿಕ್ಯುಲರ್ ಕಾವೇರಿ ಅರೇಬಿಕಾದಲ್ಲಿ ಕಾವೇರಿ. ಓಕೆ, ಇವೆಲ್ಲನೂ ನಿಮಗೆಲ್ಲ ಖುಷಿ ಪ್ಲಾಂಟ್ ಇಲ್ಲ, ಇವೆಲ್ಲ ಮಾಮೂಲಿ. ಈಗ ರೋಬೋಸ್ಟ್ ಅಂದ್ರೆ ದೊಡ್ಡದು, ಇದು ಅದಕ್ಕಿಂತ ಕಡಿಮೆ ಬರುತ್ತೆ. ಇದನ್ನು ಈ ಪ್ರೂನಿಂಗ್ ಮಾಡಬೇಕು. ಇವೆಲ್ಲ ಪ್ರೂನಿಂಗ್ ಮಾಡಿಲ್ಲ ಅಂದ್ರೆ ಹೋಗ್ತಾ ಇರ್ತದೆ. ಇದು ಅಷ್ಟೇ ಪ್ರೂನಿಂಗ್ ಮಾಡಬೇಕು. ಮತ್ತು ಇವೆಲ್ಲ ನಿಮಗೆ ಈಗ ಅಂತರ ಬೆಳೆಗೆಲ್ಲ ಸೂಕ್ತ. ತೆಂಗಲ್ಲಿ ಇದು ಪನ್ನೇರಳೆ ಅಂತ ಹೇಳ್ಬಿಟ್ಟು ನೋಡಿದಿರ? ಪನ್ನೇರಳೆ ಇದು ಇಲ್ಲ ಸರ್, ಇದು ಚೇಪೆ ಹಣ್ಣು ಬಂದಂಗೆ ಬರುತ್ತೆ. ಒಳಗಡೆ 2 ಬೀಜ ಇರುತ್ತೆ. ಹಣ್ಣನ್ನ ಚೇಪೆ ಹಣ್ಣು ಚೆನ್ನಾಗಿ ತಿನ್ಬಹುದು. ಇದು ಬಾಹುಲಿಗಳಿಗೆ ಪ್ರಿಯವಾದ ಆಹಾರ. ಅದು ಇಂಪಾರ್ಟೆಂಟ್ ಸರ್. ನೀವು ಅಲ್ಲೇ ಸೆಲ್ಫ್ ಎಕ್ಸ್ಪ್ಲೇಟರಿ ಇದೆ, ಅಲ್ಲೇ ನೋಡ್ಕೊಂಡು ಬರ್ಕೊಳ್ಳಿ. ಹೌದಾ?